ಶಿರ್ಸಿ ತಾಲೂಕಿನ ಬನವಾಸಿ ಪೂರ್ವ ಭಾಗದಲ್ಲಿ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಅತಿಯಾದ ಮಳೆಯಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಕೆಲವೊಂದು ಕಡೆ ಬಿತ್ತನೆ ಮಾಡಿದರೂ ಅತಿಯಾದ ಮಳೆಯಿಂದ ಭತ್ತ ಹುಟ್ಟುತ್ತಿಲ್ಲ. ಆದ್ದರಿಂದ ಸರ್ಕಾರ ಈ ಭಾಗದ ರೈತರಿಗೆ ಪರಿಹಾರ ಒದಗಿಸಬೇಕೆಂದು ರೈತ ಮುಖಂಡ ಯುವರಾಜ್ ಗೌಡ್ರು ಆಗ್ರಹಿಸಿದ್ದಾರೆ. ರೈತರ ಪರವಾಗಿ ಸರ್ಕಾರಕ್ಕೆ ವಿನಂತಿ. ಶಿರ್ಸಿ ತಾಲೂಕಿನ ಪೂರ್ವ ಭಾಗದಲ್ಲಿ ಬರುವ ಬನವಾಸಿ ಹೋಬಳಿ ಯಾವಾಗಲೂ ಭತ್ತದ ಕಣಜ ಎಂದು ಹೆಸರಾದ ಬನವಾಸಿ ಹೋಬಳಿ ಭಾಗ, ಈ ಭಾಗದಲ್ಲಿ ಈ ವರ್ಷ 1 ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದ ರೈತನಿಗೆ ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ. ಕೆಲವು ಜಮೀನುಗಳು ಬಿತ್ತನೆ ಮಾಡಿದರೂ ಸಹ ಮಳೆ ಹೆಚ್ಚಾಗಿರುವುದರಿಂದ ಭತ್ತ ಹುಟ್ಟಿರುವುದಿಲ್ಲ. ಕೆಲವು ಜಮೀನುಗಳನ್ನು ನಾಟಿ ಮಾಡಲು ಸಾಧ್ಯವಿಲ್ಲ. ಆ ಕಾರಣ ಸರ್ಕಾರ ಸಂಬಂಧಿಸಿದ ಅಧಿಕಾರಿಗಳನ್ನು ರೈತರ ಜಮೀನುಗಳನ್ನು ಪರಿಶೀಲಿಸಿ ಸೂಕ್ತವಾದ ಪರಿಹಾರ ಹಾಗೂ ರೈತರಿಗೆ ಪರ್ಯಾಯ ಬೀಜದ ವ್ಯವಸ್ಥೆಯನ್ನು ಕೊಡಬೇಕು. ಈ ಬಗ್ಗೆ ತಾಲೂಕಾ ಕೃಷಿ ಅಧಿಕಾರಿಗಳಿಗೆ ಗಮನಕ್ಕೆ ದೂರವಾಣಿ ಮೂಲಕ ತರಲಾಗಿದೆ. ಅವರು ಸಹ ಸೋಮವಾರ ಬರುವ ಭರವಸೆಯನ್ನು ಹೇಳಿದ್ದಾರೆ. ಆ ಕಾರಣ ಸರ್ಕಾರ ಕೂಡಲೇ ಪರಿಶೀಲಿಸಿ ರೈತರ ನೆರವಿಗೆ ಬರಬೇಕೆಂದು ರೈತರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರೈತರ ಕಷ್ಟವನ್ನು ಬಂದು ಅಧಿಕಾರಿಗಳು ನೋಡಿ ನಮಗೆ ಏನಾಗೈತೆ ಅಂತ ನೋಡ್ಕೊಂಡು ನೀವು ಪರಿಹಾರವನ್ನು ವ್ಯವಸ್ಥೆ ಮಾಡಿರಿ. DAP ಗೊಬ್ಬರ ಇಲ್ಲ, ಬೀರೆ ಗೊಬ್ಬರ ಇಲ್ಲ, ಈಗ ನಾವೆಲ್ಲ ವಿಷ ಕುಡಿ ಅಂತ ಹೊತ್ತು ಬಂದತ್ತೀವಿ. ನಾವು 2ನೇ ಬಿತ್ತನೆ ಮಾಡ್ಲಿಕ್ಕೆ ಮತ್ತೆ ಭತ್ತ ಇಲ್ಲ, ಹದ ನೀರು ಬರ್ತಾ ಇಲ್ಲ. ಈಗ ಒಂದ್ಸಾರಿ ಬಿತ್ತಿ ಭತ್ತ ಹುಟ್ಟಿಲ್ಲ, ಗೊಬ್ಬರದ ಕೊರತೆ ಇದೆ, ಭತ್ತದ ಕೊರತೆ ಇದೆ, ಬೀಜದ ಗೊತ್ತಿಲ್ಲ. ಹಾಗಾಗಿ ಅದನ್ನು ನಮಗೆ ಕೂಡಲೇ ಒದಗಿಸಬೇಕು ಅಂತ ಅಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೇವೆ. ರೈತರ ಪರವಾಗಿ ವಂದನೆಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.